ಹಾಯ್ ಹಲೋ ನಮಸ್ಕಾರಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ಪಾಯಿಂಟಿಗೆ ಬರೋಣ. ಪಾಯಿಂಟಿಗೆ ಬರೋಕ್ಕಿಂತ ಮುಂಚೆ ಯುದ್ಧಕಾಂಡ ಸಿನಿಮಾದ ರಿವ್ಯೂ ಕೊಡ್ತಾ ಇದ್ದೀನಿ. ಕೊಡೋಕ್ಕಿಂತ ಮುಂಚೆ ಯಾರು ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಸ್ನೇಹಿತರೆ. ಅಜಯ್ ರಾವ್ ನಿರ್ಮಾಣದ ಕೋಟಿ ವೆಚ್ಚದ ಯುದ್ಧಕಾಂಡ ಸಿನಿಮಾ ಹೇಗಿದೆ ಎಂದು ಇವಾಗ ನಾನು ಹೇಳ್ತಾ ಹೋಗ್ತೀನಿ. ನನಗೆ ಗೊತ್ತಿರೋ ಹಾಗೆ, ನನಗೆ ತಿಳಿದಿರೋ ಹಾಗೆ ಚಿತ್ರದ ಬಗ್ಗೆ ನಾನು ನಿಮಗೆ ರಿವ್ಯೂ ಅನ್ನೋದು ಕೊಡ್ತಾಯಿದ್ದೀನಿ. ಓಕೆನಾ? ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವನ್ನು ಎಸಗಿದಾಗ ಒಬ್ಬ ಲಾಯರ್ ಆಗಿ ಅಜಯ್ ರಾವ್ ಅವರು ಬಂದು ಯಾವ ರೀತಿ ನ್ಯಾಯ ಕೊಡಿಸ್ತಾರೆ ಎಂಬುದೇ ಇದರ ಕಥೆಯ ಒಂದು ಮುಖ್ಯವಾದ ತಿರುಳು ಅಂತ ಹೇಳಬೇಕಾಗುತ್ತೆ. ಮತ್ತು ಎರಡನೇದಾಗಿ ಹೇಳಬೇಕು ಅಂದರೆ ಅಜಯ್ ರಾವ್ ಕಮ್ ಬ್ಯಾಕ್ ಆಗಿದ್ದಾರೆ. ಅವರೇ ಬಂಡವಾಳ ಹಾಕಿ ಅವರ ಸಾಲಗಳು, ಅವ್ರ ಪ್ರಾಬ್ಲಮ್ಸ್ ಎಲ್ಲ ನಾವು ಈ ನಡುವೆ ತುಂಬ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ನೋಡ್ತಾ ಇದ್ದೀವಿ. ಆದರೆ ಇದರಲ್ಲಿ ಅವರು ಗೆದ್ದಿದ್ದಾರೆ ಅಂತ ನನ್ನ ಪ್ರಕಾರ 95ಇಂದ 100% ಇದರಲ್ಲಿ ಗೆದ್ದಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಅದೇ ಥರ ಕತೆ ಬಗ್ಗೆ ನಾನು ಹೇಳಬೇಕು ಅಂದರೆ, ಕತೆ ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿದೆ. ಈಗ ಏನಂದರೆ, ಅನ್ಯಾಯ ಆಗಿದೆ ಒಂದು ಹುಡುಗಿಗೆ, ಆ ಹುಡುಗಿಗೆ ನ್ಯಾಯ ಸಿಗಬೇಕು ಅನ್ನೋದೇ ಒಂದು ನ್ಯಾಯ, ಎಲ್ಲ ಒಂದು ಮೂವಿಲಿರುವಂಥದ್ದು. ಆದರೆ ಇದರಲ್ಲಿ ಟ್ವಿಸ್ಟ್ ಅಂದರೆ ಏನಂದರೆ, ಕಥೆನ ಯಾವ ರೀತಿ ತೊಗೊಂಡು ಹೋಗ್ತಾರೆ, ಯಾವ ಥರ ನಿಭಾಯಿಸ್ತಾರೆ, ಯಾವ ರೀತಿ ನಮಗೆ ಮೈ ರೋಮಾಂಚನವಾಗುತ್ತೆ, ಹೀರೋ ಯಾವ ರೀತಿ ಇದನ್ನು ನಿಭಾಯಿಸಿದ್ದಾರೆ ಎಂಬುದೇ ಕತೆ. ಲಾಯರ್ ಪಾತ್ರದಲ್ಲಿ ರಾಜ್ಕುಮಾರ್ ಆಗಿರ್ಬೋದು, ನಮ್ಮ ವಿಷ್ಣುವರ್ಧನ್ ಆಗಿರ್ಬೋದು, ರವಿಚಂದ್ರನ್ ಇರ್ಬೋದು, ಇನ್ನು ಒಳ್ಳೊಳ್ಳೆ ನಟರು ಅಭಿನಯಿಸಿ ಸೈ ಅಂತ ಅನ್ಸ್ಕೊಂಡಿದ್ದಾರೆ. ಅದೇ ಸ್ಥಾನದಲ್ಲಿ ಉಳ್ಕೊಳ್ಳುವಂಥ ಒಂದು ನಟ ಅಂದರೆ ಅಜಯ್ ರಾವ್ ಅವರು ತುಂಬ ಒಳ್ಳೆಯ ಅಭಿನಯವನ್ನು ಮಾಡಿದ್ದಾರೆ ಇದರಲ್ಲಿ, ಮತ್ತು ಅಷ್ಟೇ ಚೆನ್ನಾಗಿ ಕಥೆಯನ್ನು ತೊಗೊಂಡು ಹೋಗಿದ್ದಾರೆ. ಇದರಲ್ಲಿ ಹೇಳಬೇಕು ಅಂದರೆ ಒಮ್ಮೆ ಆದರೂ ನೋಡಬೇಕು ಅಂತ ಅನ್ನಿಸುವಂಥ ಚಿತ್ರ ಯುದ್ಧಕಾಂಡ. ಓಕೆನಾ? ತುಂಬ ಚೆನ್ನಾಗಿದೆ. ಹೀರೋ ಆಗಿ ಅಜಯ್ ರಾವ್ ಅವರು, ಹಾಗೂ ಅದೇ ಥರ ತಾಯಿ ಪಾತ್ರ ಬಂದ್ಬಿಟ್ಟು ಅರ್ಚನಾ ಜೋಶಿ ಅವರು ತುಂಬ ಚೆನ್ನಾಗಿ ಪಾತ್ರಗಳನ್ನ ನಿಭಾಯಿಸಿದ್ದಾರೆ ಸ್ನೇಹಿತರೆ. ಮತ್ತು ಆವಾಗವಾಗ ಹೇಳಬೇಕು ಅಂದರೆ ಕಾಮಿಡಿ ಇರ್ಬೋದು ಮತ್ತು ಮ್ಯೂಸಿಕ್ ಇರ್ಬೋದು, ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿಬಂದಿದೆ. ಕನ್ನಡಿಗರಿಗೆ ಇಷ್ಟಪಡುವಂಥ ಒಂದು ಚಿತ್ರ ಮಾಡಬೇಕು ಅಂತ ಅಂದ್ಕೊಂಡು ನೋಡಬೇಕು ಅಂದರೆ ಈ ಚಿತ್ರ ನೋಡಬೇಕಾಗುತ್ತೆ. ತುಂಬ ಚೆನ್ನಾಗಿದೆ. ನಾನು ಯುಗಾದಿ ಮತ್ತು ರಂಜಾನ್ಗಳಲ್ಲಿ ಎಷ್ಟೋ ಚಿತ್ರಗಳನ್ನ ವೀಕ್ಷಣೆ ಮಾಡಿದೆ. ಎಲ್ಲದಕ್ಕಿಂತ ಕಂಪೇರ್ ಮಾಡಿದ್ರೆ ಈ ಮೂವಿ ಗುಡ್ ಮೂವಿ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಆದರೆ ಆಪೋಸಿಟ್ ಲಾಯರ್ ಆಗಿ ಪ್ರಕಾಶ್ ಬೆಳವಾಡಿ ಅಂದರೆ ಅವರು ಒಳ್ಳೆ ಅಭಿನಯಿಸಿದ್ದಾರೆ. ಏಕೆಂದರೆ ಅದೊಂದು ರೀತಿ ವಿಲನ್ ಪೋಷನ್ ಅಂತ ಕೂಡ ಹೇಳ್ಬೋದು ನಾವು. ವಿರೋಧ ನಾಯಕ ಅಂದರೆ ವಿರುದ್ಧ, ಅಂದರೆ ಈಗ ನಾಯಕನಿಗೆ ಅಪೋಸಿಟ್ ವಿಲನ್ ಅಲ್ವಾ, ಅಂಥ ಒಂದು ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅವರು. ಮತ್ತು ಕೋರ್ಟ್ ಒಳಗಡೆ ಶೂಟ್ ಮಾಡುವಂಥ ಒಂದು ಶೂಟಿಂಗು ಒಂದು ವೈಖರಿ ಇದೆಯಲ್ಲ, ತುಂಬ ಚೆನ್ನಾಗಿ ಶೂಟಿಂಗ್ ಮಾಡಿದ್ದಾರೆ ಅದರೊಳಗೆ. ಏಕೆಂದರೆ ಯಾವುದೋ ಒಂದು ಕೋರ್ಟ್ ಒಳಗೆ ಹೋದಂಗೆ ಆಗುತ್ತೆ ನಮಗೆ. ಕೋರ್ಟ್ ಒಳಗೆ ಇದೀವೇನೋ, ಓಕೆ ಇದನ್ನು ವಾದ ಕೇಳ್ತಾ ಇದ್ದೀವಿ, ಇದು ಒರಿಜಿನಲ್ ಇರ್ಬೋದೇನೋ ಅಂತ ಅಷ್ಟು ಚೆನ್ನಾಗಿ ಇದನ್ನು ತೊಗೊಂಡೋಗಿದ್ದಾರೆ ಸ್ನೇಹಿತರೆ. ಸಿನಿಮಾದ ಇಂಟೆನ್ಷನ್ ತುಂಬ ಚೆನ್ನಾಗಿದೆ. ಇಂಟೆನ್ಷನ್ ಅಂದರೆ ಒಂದು ಆಕ್ಸಿಡೆಂಟ್ ಕೇಸ್ ಇರ್ಬೋದು, ಮತ್ತು ಅಪ್ರಾಪ್ತ ಬಾಲಕಿ ವಿಷಯ ಇರಬಹುದು, ಯಾವುದೇ ಒಂದು ಕಂಟೆಂಟ್ ತೊಗೊಂಡ್ರೂ ಕೂಡ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದರಲ್ಲೂ ಅಜಯ್ ರಾವ್ ಬಂದ್ಬಿಟ್ಟು ಎತ್ತಿದ ಕೈ. ಏಕೆಂದರೆ ಆ್ಯಕ್ಟಿಂಗಲ್ಲಿ ಹೇಳೋ ಮಾತೇ ಇಲ್ಲ, ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅಂತ ಕೂಡ ಹೇಳ್ಬೋದು ನಾವು. ಇದರಲ್ಲಿ IPC ಸೆಕ್ಷನ್ 84 ಅಂದರೆ 84 ಬಗ್ಗೆ ತುಂಬ ಚೆನ್ನಾಗಿ ವಿಶ್ಲೇಷಣೆ, ಅಂದರೆ ತುಂಬ ಚೆನ್ನಾಗಿ ವರ್ಣನೆ ಮಾಡಿ ಹೇಳಿದ್ದಾರೆ. ಇದನ್ನು ಸ್ಟೂಡೆಂಟ್ಗಳು ನೋಡಿ ಇದನ್ನು ಕಲಿಬೋದು. ಈಗ ಕಾಲೇಜಲ್ಲಿ ಯಾವ ರೀತಿ ಅದೊಂದು ಕ್ಲಾಸ್ ಒಂದು ಸಬ್ಜೆಕ್ಟಾಗಿ ತೋರಿಸ್ತಾರೆ, ಅದೇ ಥರ ಇದರಲ್ಲಿ ಚಿತ್ರದಲ್ಲಿ ನೋಡಿ ಕೂಡ ಅದರ ಬಗ್ಗೆ ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇದು ಸ್ಟೂಡೆಂಟ್ಸ್ ಕೂಡ ನೋಡ್ಬೋದು ಅಂತ ನನ್ನ ಅನಿಸಿಕೆ. ಎಲ್ಲರೂ ಕೂತು ನೋಡುವಂಥ ಚಿತ್ರ. ಮನೆಯಲ್ಲಿ ಅಜ್ಜಿ ತಾತ ಮೊಮ್ಮಕ್ಕಳು, ಅಪ್ಪ ಅಮ್ಮ, ಅಕ್ಕ ತಂಗಿ, ಬಾಯ್ ಫ್ರೆಂಡು, ಗರ್ಲ್ಸು ಯಾರೇ ಇದ್ದರೂ ಕೂಡ ಒಮ್ಮೆ ನೋಡುವಂಥ ಚಿತ್ರ ಯುದ್ಧಕಾಂಡ ಅಂತ ಹೇಳಿದ ತಕ್ಷಣ ನಮ್ಮ ರವಿಚಂದ್ರನ್ನು ಹೋಗ್ಬಿಡ್ತೀವಿ ನಾವು, ಅಲ್ಲಿಗೆ ಹೋಗೋದು ಬೇಡ. ಇವಾಗ ಪ್ರಸ್ತುತ ಬಂತು ಅಜಯ್ ರಾವ್ ಮಾತ್ರ ಇರೋದು. ಅದನ್ನ ನೋಡಿ ಅರಸಿ ಬೆಳೆಸಿ ತುಂಬ, ಏಕೆಂದರೆ ತುಂಬ ಸಾಲ, ತುಂಬ ಕಷ್ಟ, ತುಂಬ ನೋವನ್ನೋದು ಇದೆ ಅವರಿಗೆ. ನಮ್ಮ ಇಡೀ ಕನ್ನಡ ಜನತೆಗೆ, ಕರ್ನಾಟಕಕ್ಕೆ ಗೊತ್ತಿದೆ. ಅವ್ರನ್ನ ಕೈ ಹಿಡಿಯೋಣ, ಅವ್ರನ್ನ ಬೆಳೆಸೋಣ ಅನ್ನೋದೇ ನಮ್ಮ ಆಸೆ. ನನ್ನ ಒಂದು ಚಾನಲ್ ಇದು Dr. ಸಾಯಿರಾಮ್ 123 ನನ್ನ ಚಾನಲ್ನ ಒಂದು ಆಸೆ.
ಈ ಚಾನಲ್ನ ಹರಸಿ ಬೆಳೆಸಿ ಕನ್ನಡಿಗರನ್ನ ಉಳಿಸಿ ಎಂಬುದೇ ನನ್ನ ಆಸೆ ಸ್ನೇಹಿತರೆ. ಹಾಗೆ ಸೈಕೋಟಿಕ್ ಶಾಕ್ ಬಗ್ಗೆ ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಮೆಡಿಕಲ್ ಬಗ್ಗೆ ಎಲ್ಲ ಒಂದೊಂದಾಗಿ ಹೇಳ್ತಾ ಹೋಗಿದ್ದಾರೆ, ಏನು ಹೇಗೆ ಎಲ್ಲಿ ಯಾವ ರೀತಿ ಸಂಭಾಷಣೆಗಳು ಕೊಡಬೇಕು, ಯಾವ ರೀತಿ ಮ್ಯೂಸಿಕ್ ಅನ್ನೋದು ಕೊಡಬೇಕು. ತುಂಬ ಚೆನ್ನಾಗಿ ಅದನ್ನು ಹೇಳೋಕ್ಕಿಂತ ಒಂದು ಸಲ ನೀವು ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿದ್ರೇ ಉತ್ತಮ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ. ಒಮ್ಮೆ ನೋಡಿ ನೀವು 100% ಓಕೆ ಚೆನ್ನಾಗಿದೆ ಅಂತ ನೀವು ಅಂದ್ಕೊಂಡಾಗ ಮಾತ್ರ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನೋ ಪ್ರಾಬ್ಲಮ್. ಮತ್ತು ನಿರ್ದೇಶನ ಬಂದ್ಬಿಟ್ಟು ಪವನ್ ಭಟ್ ಅಂತ ತುಂಬ ಚೆನ್ನಾಗಿ ಅವರ ಕಾರ್ಯ, ಅವರ ಒಂದು ಇದನ್ನು ನಿರ್ವಹಿಸಿದ್ದಾರೆ. ಎಲ್ಲೂ ನಮಗೆ ಕುಂದು ಕೊರತೆ ಅನ್ನೋದು ಕಾಣೋದೇ ಇಲ್ಲ. ಪ್ರಕಾಶ್ ಬೆಳವಾಡಿ ಮತ್ತು ನಾಗಾಭರಣ ಒಳ್ಳೊಳ್ಳೆ ಉನ್ನತ ಸ್ಥಾನ, ಅಂದರೆ ಉನ್ನತ ಸ್ಥಾನದಲ್ಲಿರುವಂಥ ನಟರು ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ನನಗೆ ಅದು ಹೆಸರುಗಳು ಕೂಡ ಸಮ್ಟೈಮ್ ಬರೋಲ್ಲ, ಹೇಳೋದಕ್ಕೆ ಬರ್ತಾಯಿಲ್ಲ, ಸಾರಿ, ಬೇಜಾರು ಮಾಡ್ಕೋಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವ್ಯೂವರ್ಸ್ ಆಗ್ತಾಯಿಲ್ಲ ಸ್ನೇಹಿತರೆ, ತುಂಬ ನೋವಾಗ್ತಾಯಿದೆ. ಯಾಕೆ ನಮ್ಮನ್ನು ಬೆಳೆಸ್ತಾ ಇಲ್ಲ ನೀವು? ಯಾಕೆ ನಮ್ಮ ಮೇಲೆ ಸಿಟ್ಟಿದೆಯಾ, ಕೋಪ ಇದೆಯಾ ನಿಮಗೆ ನಮ್ಮ ಮೇಲೆ? ಅದನ್ನು ಹೇಳಿ ಸ್ವಲ್ಪ, ಒಮ್ಮೆ ಆದರೂ ಈ ಥರ ಮಾಡಬೇಡಿ, ಬೆಳೆಸಿ ಸ್ನೇಹಿತರೆ ಅಂತ ಹೇಳ್ತಾ ಈ ಒಂದು ರಿವ್ಯೂನ ನಾನು ಅಂತ್ಯ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆದರೆ ಇನ್ನೂ ಇದ್ರ ಬಗ್ಗೆ ತುಂಬ ಮಹತ್ವರವಾದ ವಿಷಯಗಳೆಲ್ಲ ಇದೆ. ನೀವು ಚಿತ್ರಮಂದಿರಕ್ಕೆ ಹೋಗಿ ಸ್ನೇಹಿತರೆ, ಚಿತ್ರಮಂದಿರಕ್ಕೆ ಹೋಗಿ ಅಜಯ್ ರಾವ್ ಅವ್ರನ್ನೂ ಉಳಿಸಿ, ನಮ್ಮನ್ನೂ ಬೆಳೆಸಿ, ಅವ್ರನ್ನೂ ನೋಡಿ. ಕನ್ನಡ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಯಾರು ಯಾವಾಗ ಎಲ್ಲಿ ಹೆಂಗೆ ಚೆನ್ನಾಗಿ ಆಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ನಮ್ಮನ್ನು ನೀವು ನೋಡಿ ಕೇಳಿ ಬೈಕೊಂಡು ನಕ್ಕು ಒಂಥರ ಈಯಾಡಿಸ್ಬೇಡಿ, ಓಕೆನಾ? ದಯಮಾಡಿ ನಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಏನಾದರೂ ನಿಮಗೆ ಬೈಬೇಕು, ನಮ್ಮಲ್ಲಿ ಮಿಸ್ಟೇಕ್ ಇದೆ ಅಂದರೆ ದಯಮಾಡಿ ನೀವು ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಕಮೆಂಟ್ಸ್ ಇದೆಯಲ್ಲ, ಆ ಬಾಕ್ಸ್ಗೆ ಹೋಗಿ ಒಂದು ಕಮೆಂಟ್ಸ್ ಮಾಡಿ, ನಾವು ಅದನ್ನು ಎಚ್ಚೆತ್ಕೊಳ್ತೇವೆ. ಏಕೆಂದರೆ ನಾವು ಕನ್ನಡಿಗರು ತಪ್ಪನ್ನು ಬರ್ತಾ ಇಲ್ಲ, ನಾವು ಸರಿಯೇ ಮಾಡ್ತಾ ಇದ್ದೀವಿ. ಎಲ್ಲೋ ಒಂದು ಕಡೆ ಕುಂದು ಕೊರತೆ ಬಂದಾಗ ಎಚ್ಚೆತ್ಕೊಂಡು ಹೋಗ್ತೀವಿ. ಓಕೆ, ಯುದ್ಧಕಾಂಡ ಒಂದು ಮೂವಿನ ರಿವ್ಯೂನ ಮುಗಿಸ್ತಾ ಇದ್ದೀನಿ ನಾನು. ಮಗದೊಮ್ಮೆ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಪದೇ ಹೇಳ್ತಾ ಇದ್ರೆ ಅದು ಚೆನ್ನಾಗಿರೋದು ಇಲ್ಲ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ವಂದನೆಗಳು. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು. ದಯವಿಟ್ಟು ನಮಸ್ಕಾರಗಳು, ವಂದನೆಗಳು. ಓಕೆನಾ? ಮತ್ತೆ ರಿವ್ಯೂಗಳು ಕೊಡ್ತಾ ಇರ್ತೀನಿ, ಹೋಗಿ ಬರ್ತೀನಿ ಸ್ನೇಹಿತರೆ. ನಮಸ್ಕಾರ.